జీరో అయిందా వాడలు జీరోతో మొదలెట్టు. అయ్యో మాడ రీస్టార్ట్ రీస్టార్ట్ చెయ్యరా. ಹಾಯ್ ಹಲೋ ನಮಸ್ಕಾರ. ಇನ್ನೇನು ಎಕ್ಸಾಮ್ಗೆ ಒಂದು ತಿಂಗಳು ಒಂದು ವಾರನೋ ಒಂದು ದಿನನೋ ಇದ್ದಾಗ ಯೂಟ್ಯೂಬ್ಗೆ ಬಂದ್ಬಿಟ್ಟು ವ್ಯೂಸು ಸಬ್ಸ್ಕ್ರೈಬರ್ಸು ನೋಡ್ದಂಗೆ ಬರೀ ತಮ್ನೇಲ್ ನೋಡಿಕೊಂಡು ಈ ವಿಡಿಯೋನ ಓಪನ್ ಮಾಡಿದವ್ರಿಗೆಲ್ಲ ಸುಸ್ವಾಗತ ರೀಸ್ಟಾರ್ಟ್ ಚಾನಲ್ಗೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ನ ನೋಡೋರು 4 ಸಬ್ಜೆಕ್ಟ್ಸ್ ಓದ್ಕೊತಾ ಇದ್ದೀರಲ್ವ. ನಾನು 4 ಸಬ್ಜೆಕ್ಟ್ಸ್ ಎಂತ ಕೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಚಾನಲಲ್ಲಿ ಮೇಯ್ನಾಗಿ SSC CGL ರಿಲೇಟೆಡ್ ವೀಡಿಯೋಸ್ ಇರುತ್ತೆ. SSC CGL ಬಿಟ್ಟು ಬೇರೆಯವ್ರು ಯಾರು ನೋಡೋಂಗೆ ಇಲ್ವಂತಂದರೆ ನೋಡ್ಬೋದು. ಯಾರ್ಯಾರು ಅಂತಂದರೆ RRB NTPC ಮತ್ತು RPF SI PC ಮತ್ತು ಸ್ಟೇಟ್ PCS ಎಕ್ಸಾಮ್ಸ್ ಇರುತ್ತಲ್ಲ, ಯಾವ ಎಕ್ಸಾಮ್ಸಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಬರುತ್ತೋ ಅವರೆಲ್ಲರೂ ನಮ್ಮ ಚಾನಲ್ ವೀಡಿಯೋಸ್ ನೋಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ SSC CGL ಅವ್ರಿಗೆ 100% ಡೀಟೇಲ್ಸು ಇದ್ರಲ್ಲಿ ಸಿಗುತ್ತೆ. ಸೊ ಬನ್ನಿ ಮತ್ತೆ 0 ಮಾಡೋಣ ರೀಸ್ಟಾರ್ಟ್. ಸೊ ನಾವು ಇವತ್ತು ಪರ್ಸೆಂಟೇಜಸಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ನೋಡೋಣ. ಸೊ ಇವತ್ತಿನ ವಿಡಿಯೋ ನಂಬರ್ ಬಂದು MK13 ಅಂದರೆ ಮ್ಯಾಥ್ಸ್ ಕನ್ನಡ 13 ಅಂತ ಎಲ್ಲ ಮುಂಚೆ ಹೇಳಿದ್ದೀನಿ, ಸುಮ್ಮನೆ ಹೇಳ್ತಾ ಇದ್ದೀನಿ. ಸೊ ನನಗೆ ಟೆಲಿಗ್ರಾಮಲ್ಲಿ ಒಂದಿಬ್ಬರು ಮೆಸೇಜ್ ಮಾಡಿದ್ರು, ಗುರು ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ, ಆದರೆ ನೀನು ಹೇಳ್ಬೇಕಾದ್ರೆ ನಮಗೆ ಅರ್ಥ ಆಗ್ತಿದೆ, ನಾವು ಎಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಥವಾ ಬೇರೆ ಬುಕ್ಸಲ್ಲಿ ತೆಗ್ದು ಕ್ವಶನ್ಸ್ ಮಾಡ್ಬೇಕಾದ್ರೆ ಗೊತ್ತಾಗ್ತಿಲ್ಲ, ನೀನು ಮಾಡ್ಬೇಕಾದ್ರೆ ನಮ್ಗೆ ಅರ್ಥ ಆಗ್ತಿದೆ, ಬಟ್ ನೀನು ಹೇಳ್ಕೊಂಕೊಡೋದನ್ನ ನೋಡಿ ನಾವು ಅಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂತ ಕೇಳಿದ್ರು ಸ್ವಲ್ಪ ಜನ. ಅವ್ರನ್ನ ನಾನು ಕೇಳಿದೆ, ನೀವು ಯಾವ ಮೆಥಡ್ಸ್ ಯೂಸ್ ಮಾಡ್ತಾ ಇದ್ದೀರಾ ಸಾಲ್ವ್ ಮಾಡೋಕ್ಕೆ ಅಂತ. ಅವ್ರು ಹೇಳಿದ್ರು ಅದೇ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡಿಕೊಂಡು XY ತೊಗೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಥರ ನೋಡಿಕೊಂಡ್ರೆ ನಮಗೆ ಗೊತ್ತಾಗ್ತಿಲ್ಲ ಅಂತ. ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಯಾವುದೇ ಫಾರ್ಮುಲಾಸ್ ಯೂಸ್ ಮಾಡಲ್ಲ, ಲಾಜಿಕ್ಕಾಗಿ ಕೊಟ್ಟಿರೋದು ಹೆಂಗೆ ಕೊಟ್ಟಿದ್ದಾರೆ ಹಂಗೆ ತಗೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಕಲ್ತಿರೋದು ಹಂಗೆ, ನನಗೆ ಹೇಳ್ಕೊಂಕೊಡೋಕ್ಕೆ ಬರೋದು ಹಂಗೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು 2 ಬುಕ್ಕಲ್ಲಿರೋ ಮೆಥಡ್ಸ್ನ ಫಾಲೋ ಮಾಡಿಬಿಟ್ಟು ನನ್ನ ಮೆಥಡ್ಸ್ನ ಫಾಲೋ ಮಾಡಿಬಿಟ್ಟು 2 ಮಿಕ್ಸ್ ಮಾಡ್ಕೊಂಡು ಮಾಡೋಕ್ಕೋರೆ ಸಮ್ಮು ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಅಂಥವ್ರಿಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ನೀವು ಮಾಡಿದ್ರೆ ಬುಕ್ಸಲ್ಲಿರೋ ಮೆಥಡ್ನ ಕಲ್ತ್ಕೊಂಡು ಬುಕ್ಸಲ್ಲಿರೋ ಥರನೇ ಮಾಡ್ಕೊಳ್ಳಿ. ಇಲ್ವಾ, ನನ್ನ ವೀಡಿಯೋಸಲ್ಲಿ ನೋಡಿಕೊಂಡು ನಾನು ಹಿಂಗೆ ಹೇಳ್ತಾ ಇದ್ದೀನೋ ಆ ಮೆಥಡ್ನ ಫಾಲೋ ಮಾಡಿ. 2 ತಗೊಂಬಂದು ಮಿಕ್ಸ್ ಮಾಡಿ ಆಮೇಲೆ ನನಗೆ ಮೆಸೇಜ್ ಮಾಡಿಬಿಡಿ ನಮಗೆ ಬರ್ತಿಲ್ಲ ಅಂತ. ಫಸ್ಟಿಂದ ನೋಡೋರಿಗೆ ಕ್ಲೀನಾಗಿ ಅರ್ಥ ಆಗ್ತಿದೆ. ಈ ಥರ ಮಿಕ್ಸ್ ಮಾಡೋರ್ಗೇ ಈ ಥರ ಪ್ರಾಬ್ಲಮ್ಸ್ ಆಗೋದು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇನ್ ಕೇಸ್ ನಾವು ಆಲ್ರೆಡಿ ಬುಕ್ಸಲ್ಲಿ ಸ್ವಲ್ಪ ಕಲ್ತ್ಕೊಂಡಿದ್ವಿ ಅನ್ನೋರಿಗೆ ವೀಡಿಯೋಸ್ನ ಫಸ್ಟಿಂದ ನೋಡಿ, ಒಂದ್ಸಲ ಸುಮ್ಮನೆ ನೋಡಿ, ಏನು ಮಾಡಿಬಿಡಿ, ಫಸ್ಟಿಂದ ಒಂದ್ಸಲ ನೋಡ್ಕೊಂಬನ್ನಿ. ಅದಾದಮೇಲೆ ಬೇಕಂದರೆ ಮತ್ತೆ ಒಂದ್ಸಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅಷ್ಟು ಹೇಳ್ತೀನಿ. ಸೊ ಇವಾಗಿನ ಫಸ್ಟಿಂದ ಕ್ವಶನ್ಸ್ ಬರೆಯೋಣ. ಸೊ ಫಸ್ಟ್ ಕ್ವಶನ್ನು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಸಾಂಪ್ರದಾಯಕ್ಕೆ ಎಂತ ಕ್ವಶನ್ ಬರೀತಿದೆ ಅಂತ. ನಾನು ಕ್ವಶನ್ ಬರೀಬೇಕಾದ್ರೆ ನಿಮ್ಮ ಬುಕ್ಕಲ್ಲಿ ಬರ್ಕೊಂಡು ನೀವು ಕೂಡ ಸಾಲ್ವ್ ಮಾಡ್ತೀರಾ. ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಓಡ್ತಾ ಇರಬೇಕು ಸೊಲ್ಯೂಷನು. ಅದಕ್ಕೋಸ್ಕರ ನಾನು ಸಾಲ್ವ್ ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಡಿ. ಇನ್ನೇ ಮಾರ್ಕೆಟ್ ಸರ್ವೆ ಬರ್ಕೊಳ್ಳಿ. ಮಾರ್ಕೆಟ್ ಸರ್ವೆ 20% ಆಪ್ಟೆಡ್ ಫಾರ್ ಪ್ರಾಡಕ್ಟ್. ತುಂಬ ದೊಡ್ಡ ಕ್ವಶನ್ ಇದೆ, ನೋಡ್ಕೊಂಬರ್ಕೊಳ್ಳಿ. ಪ್ರಾಡಕ್ಟ್ ಎ, ವೇರಸ್ 60% ಆಪ್ಟೆಡ್ ಫಾರ್ ಪ್ರಾಡಕ್ಟ್ ಬಿ. ದ ರಿಮೈನಿಂಗ್ individuals were not certain if the difference between those opted for product B and those who were not certain was 720. How many individuals were covered in survey? ಒಂದ್ಸಲ ಕ್ವಶನ್ ನೋಡಿಕೊಂಡ್ರೆ, ಇನ್ನೇ ಮಾರ್ಕೆಟ್ ಸರ್ವೆ, ಒಂದು ಮಾರ್ಕೆಟಲ್ಲಿ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ. 20% ಆಪ್ಟೆಡ್ ಫಾರ್ ಪ್ರಾಡಕ್ಟ್ ಎ. ಅದರಲ್ಲಿ 20% ಜನ ಪ್ರಾಡಕ್ಟ್ ಎಗೆ
ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬೇರೆ 60% ಆಪ್ಟೆಡ್ ಫಾರ್ ಪ್ರಾಡಕ್ಟ್ ಬಿ, 60% ಜನ ಪ್ರಾಡಕ್ಟ್ ಬಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ದ ರಿಮೈನಿಂಗ್ ಇಂಡಿವಿಜುವಲ್ಸ್ ವರ್ ನಾಟ್ ಸರ್ಟೈನ್, ಅಂಡ್ ಉಳಿದವರು ಅವ್ರಿಗೆ ಯಾವುದೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಆಪ್ಟೆಡ್ ಫಾರ್ ಪ್ರಾಡಕ್ಟ್ ಬಿ ಆ್ಯಂಡ್ ದೋಸ್ ಹೂ ಆರ್ ನಾಟ್ ಸರ್ಟೈನ್ ವಾಸ್ 720, ಅಂದರೆ ಪ್ರಾಡಕ್ಟ್ ಬಿನ ಸೆಲೆಕ್ಟ್ ಮಾಡಿದವ್ರಿಗೆ ಮತ್ತು ಏನು ಸೆಲೆಕ್ಟ್ ಮಾಡ್ಕೊಳ್ತಿದ್ದವ್ರಿಗೆ ಡಿಫ್ರೆನ್ಸ್ ಎಷ್ಟಿತ್ತು ಅಂದರೆ 720. ಹೌ ಮೆನಿ ಇಂಡಿವಿಜುವಲ್ಸ್ ವರ್ ಕವರ್ಡ್ ಇನ್ ದ ಸರ್ವೆ, ಅಂದರೆ ಎಷ್ಟು ಇಂಡಿವಿಜುವಲ್ಸ್ ಅಂದರೆ ಟೋಟಲ್ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಹೌ ಮೆನಿ ಇಂಡಿವಿಜುವಲ್ಸ್ ವರ್ ಕವರ್ಡ್ ಇನ್ ದ ಸರ್ವೆ ಅಂದರೆ ಇನಿಷಿಯಲ್ ವ್ಯಾಲ್ಯೂ, ಟೋಟಲ್ ಎಷ್ಟು ಜನ ಇದ್ರು ಅಂತ. ಸೊ ಇವಾಗ ನಾವು ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಂಡು ಹೋಗೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊಲ್ಯೂಷನ್ ಈಗ ಏನಂತ ಕೊಟ್ಟಿದ್ದಾರೆ, ಇನ್ನೇ ಮಾರ್ಕೆಟ್ ಸರ್ವೆಯಲ್ಲಿ 20% ಆಪ್ಟೆಡ್ ಫಾರ್ ಎಗೆ 20% ಆಪ್ಟ್ ಮಾಡಿದ್ದಾರೆ ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 60% ಆಪ್ಟೆಡ್ ಫಾರ್ ಪ್ರಾಡಕ್ಟ್ ಬಿಗೆ 60% ಆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, ಇವೆರಡು ಆ್ಯಡ್ ಮಾಡಿದ್ರೆ 80% ಆಗುತ್ತೆ ಅಲ್ವಾ. ಸೊ ನಮಗೆ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿರುತ್ತೆ, ಯಾವಾಗಲೂ 100% ಇರುತ್ತೆ. 100%ಅಲ್ಲಿ A20 B60 ತೊಗೊಂಡ್ರೆ 80 ಆಯಿತು. ಸೊ ಇನ್ನು ಉಳಿದಿದ್ದೆಷ್ಟು, ಇದ್ರ ಡಿಫ್ರೆನ್ಸ್ ಎಷ್ಟು, 80 ಮೈನಸ್ ಮಾಡಿದ್ರೆ ಇನ್ನು ಡಿಫ್ರೆನ್ಸು 20% ಇರುತ್ತೆ ಅಲ್ವಾ. ಸೊ ಈ 20% ಯಾರು, ನಾಟ್ ಸರ್ಟೇನ್ ಅಂದರೆ ಯಾವುದು ಸೆಲೆಕ್ಟ್ ಮಾಡಿಲ್ಲದೆ ಇರೋರೆಷ್ಟು 20%. ಇವಾಗ ಡಿಫ್ರೆನ್ಸ್ ನಮಗೆ 20% ಸಿಕ್ತು. ಈಗ ನೆಕ್ಸ್ಟ್ ಮತ್ತೆ ಕ್ವಶನ್ ಕಂಟಿನ್ಯೂ ಮಾಡಿದ್ರೆ, ದ ರಿಮೈನಿಂಗ್ ಇಂಡಿವಿಜುವಲ್ಸ್ ಆರ್ ನಾಟ್ ಸರ್ಟೈನ್ ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಆಪ್ಟೆಡ್ ಫಾರ್ ಪ್ರಾಡಕ್ಟ್ ಬಿ ಆ್ಯಂಡ್ ದೋಸ್ ಹೂ ಆರ್ ನಾಟ್ ಸರ್ಟೈನ್ ವಾಸ್ 720. ಸೊ ಇವರಿಬ್ಬರಿಗೆ ಡಿಫ್ರೆನ್ಸ್ ಇದ್ದಿದ್ದ ಪರ್ಸೆಂಟೇಜು ಅಂದರೆ ಇವರಿಬ್ಬರಿಗೆ ಡಿಫ್ರೆನ್ಸ್ ಇದ್ದಿದ್ದ ನಂಬರ್ ಬಂದು 720. ಯಾರ್ಯಾರಿಗೆ, ಪ್ರಾಡಕ್ಟ್ ಬಿ ಮತ್ತು ನಾಟ್ ಸರ್ಟೈನ್. 20% ನಾಟ್ ಸರ್ಟೈನ್ ಅಂದರೆ ಬಿ ಆಪ್ಟೆಡ್ ಫಾರ್ ಪ್ರಾಡಕ್ಟ್ ಬಿ 60% ಅಂದರೆ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟು, ಪ್ರಾಡಕ್ಟ್ ಬಿ ಪರ್ಸೆಂಟೇಜ್ ಮೈನಸ್ ನಾಟ್ ಸರ್ಟೈನ್ ಅಂದರೆ 60% ಮೈನಸ್ 20%. ಸೊ ಅವರಿಬ್ಬರಲ್ಲಿ ಮಧ್ಯದಲ್ಲಿ ಇದ್ದಿದ್ದ ಡಿಫ್ರೆನ್ಸು 40%. ಸೊ ಈ 40%ನ ಅವರು 720 ಅಂತ ಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ವ್ಯಾಲ್ಯೂ ಅಂದರೆ ಏನು, ಯಾವಾಗಲೂ ನಾವು ಪರ್ಸೆಂಟೇಜಲ್ಲಿ ಮುಂಚೆನೇ ಹೇಳಿದ್ದೀನಿ 100%, ಪರ್ಸೆಂಟ್ ಅಂದರೆ 100 ಅಲ್ವಾ. ಸೊ ಇನಿಷಿಯಲ್ ವ್ಯಾಲ್ಯೂ 100% ಇರುತ್ತೆ. 40% 720 ಆದರೆ 100% ಏನು, ಇವಾಗ ಇದಕ್ಕೊಂದು ರಿಲೇಷನ್ ಇರುತ್ತೆ. ನಿಮ್ಗೆ ಇನ್ ಕೇಸ್ ಅದು ಗೊತ್ತಾಗಿಲ್ಲ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 720 ಇಂಟು 100 ಡಿವೈಡ್ ಬೈ 40, ಇಲ್ಲೊಂದು 0 ಕ್ಯಾನ್ಸಲ್, 4 1s 4 18s, 18 ಇಂಟು 100 1800 ನಿಮ್ಮ ಆನ್ಸರ್. ಅಷ್ಟೇ, ಸಿಂಪಲ್ ಬಂತಲ್ವಾ. ಏನಾರು ಡಿಫಿಕಲ್ಟ್ ಇದೆಯಾ ಇದರಲ್ಲಿ, ಸಿಂಪಲ್ ಸಮ್ ಅಲ್ವಾ. ಈ ಥರ ಸಮ್ಸ್ ಅಲ್ವಾ ನಾವು ಇಷ್ಟೊತ್ತು ಮಾಡಿದ್ದು. ಇನ್ನು ಮುಂದೆ ಬೇರೆ ಥರ ವಿಧಾನ ಸಮ್ಸ್ ಬರುತ್ತೆ, ಬಟ್ ಇದೊಂದು ಸಲ ತಿಳ್ಕೊಳ್ಳಿ. ಈ ಥರ ಸಮ್ಸ್ ಅಂದರೆ ನಾವು ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಇವಾಗ ಪ್ರಾಡಕ್ಟ್ ಬಿಗೂ ಇದಕ್ಕೂ ಅಂದರೆ ನಾಟ್ ಸರ್ಟೆನ್ಗೂ 720 ಅಂದರೆ ಈ ಥರ ಸಮ್ ಯಾವುದು ಮಾಡಿಲ್ಲ ನಾವು. ಒಂದೇ ಥರ ಸಮ್ಸು ರಿಪೀಟ್ ಮಾಡ್ತಿಲ್ಲ, ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ. ಸೊ ಇನ್ನೊಂದು ಸಲ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಬೇಕು ಅಂತ ಅಂದರೆ ಏನಿಲ್ಲ, 20% ಈ ಪ್ರಾಡಕ್ಟ್ 20% ಆಪ್ಟ್ ಮಾಡಿದ್ದಾರೆ, ಪ್ರಾಡಕ್ಟ್ ಬಿನ 60% ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರಿಬ್ಬರು ಟೋಟಲ್ ಎಷ್ಟು 80%. ಸೊ 80% ಅಂದರೆ ನಮ್ಗೆ ಇನಿಷಿಯಲ್ ವ್ಯಾಲ್ಯೂ ಯಾವಾಗೋ ಗೊತ್ತಿರುತ್ತೆ. ಇನಿಷಿಯಲ್ ವ್ಯಾಲ್ಯೂ ಏನಾಗಿರುತ್ತೆ, ಯಾವಾಗಲೂ 100% ಇರುತ್ತೆ. ಸೊ 100ಅಲ್ಲಿ 80 ಉಳಿದಿದ್ದು 20%. ಆ 20% ನಾಟ್ ಸರ್ಟೈನ್. ಅವ್ರೇನು ಕ್ವಶನಲ್ಲಿ ಕೇಳಿದ್ದಾರೆ, ಪ್ರಾಡಕ್ಟ್ ಬಿಗೂ ಮತ್ತು 720ಗೂ, ಪ್ರಾಡಕ್ಟ್ ಬಿಗೂ ಮತ್ತು ನಾನ್ ಸರ್ಟೈನ್ಗೂ ಡಿಫ್ರೆನ್ಸ್ ಎಷ್ಟು, ಡಿಫ್ರೆನ್ಸು 720 ಅಂತ ಕೇಳಿದ್ದಾರೆ. ಪ್ರಾಡಕ್ಟ್ ಬಿಗೂ ನಾಟ್ ಸರ್ಟೈನ್ಗೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ 40%. ಆ 40% ಅವರು 720 ಅಂತ ಕೊಟ್ಟಿದ್ದಾರೆ. ಸೊ 40% 720 ಆದರೆ 100% ಎಷ್ಟು. ಸೊ ಈ ಒಂದು ಈಕ್ವೇಷನ್ ಬಂದರೆ ನಮಗೆ ಇದು ಬಂದುಬರುತ್ತೆ ಆನ್ಸರು ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಒಂದು ಎಲೆಕ್ಷನ್ ಕ್ವಶನ್ ನೋಡೋಣ. ಜಾಸ್ತಿ ಎಲೆಕ್ಷನ್ಸ್ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಇನ್ನೇನು ಎಲೆಕ್ಷನ್ ಬಿಟ್ವೀನ್ 2 candidates, one got 55% of total valid votes. %20 of the votes were invalid. Total number of votes were
7,500. The number of valid votes that the other candidate got. ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಪ್ಯಾನಿಕ್ ಏನು ಆಗಬೇಡಿ, ನಾನು ಈ ಕ್ವಶನ್ ಅಂತ ಹೇಳ್ತಿಲ್ಲ, ನಾನು ಜನರಲಾಗಿ ಹೇಳ್ತಾ ಇದ್ದೀನಿ. ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ನ ನಿಧಾನಕ್ಕೆ ನೋಡ್ತಾ ನಿಮಗೆ ಬರುತ್ತೆ. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಬೇಕು. ತಕ್ಷಣ ನೋಡಿದ ತಕ್ಷಣ ಬಂದ್ಬಿಡಲ್ಲ ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್. ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಗೊತ್ತಾಗಿಲ್ಲ ಅಂದರೆ 2-3 ಟೈಮ್ಸ್ ನೋಡಿ ವಿಡಿಯೋನ, ಓಕೆನಾ? ಸೊ ಇವಾಗ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇನ್ ಆನ್ ಎಲೆಕ್ಷನ್ ಬಿಟ್ವೀನ್ 2 candidates, one got 55% of the total valid 55% of the total valid votes. ಅಂದರೆ ಇವಾಗ ಇನ್ನು ಎಲೆಕ್ಷನ್ ಬಿಟ್ವೀನ್ 2 candidates ಇದ್ದಾರೆ, ಎ ಬಿ ಅಂತ ತಗೊಳ್ಳೋದು. ಒನ್ ಗಾಟ್ 55%. ಎಲೆಕ್ಷನ್ 1 got 55% ಅಂದರೆ ಒಬ್ಬರು 55%ಗೆ ಬಂದರೆ ಇನ್ನೊಬ್ರಿಗೆ ಎಷ್ಟು ಬಂದಿರುತ್ತೆ? ಆಬ್ವಿಯಸ್ಲಿ 45% ಆಫ್ ವೋಟ್ಸ್ ಬಂದಿರುತ್ತೆ. ಟೋಟಲ್ 100% ವೋಟ್ಸ್ ಆಗುತ್ತೆ. ಇವಾಗ ಆದರೆ 20% ಆಫ್ ದಿ ವೋಟ್ಸ್ ವರ್ ಇನ್ವ್ಯಾಲಿಡ್. ಇದರಲ್ಲಿ 20% ಆಫ್ ದಿ ವೋಟ್ಸ್ನ ತೆಗೆದಾಕಿದ್ದಾರೆ. ಅಂದರೆ ಅದು ಕಳ್ಳು ವೋಟ್ಸೋ ಏನು ಅಂದ್ಕೊಳ್ಳಿ, ಅದನ್ನು ತೆಗೆದಾಕಿದ್ದಾರೆ, ಇನ್ವ್ಯಾಲಿಡ್ ವೋಟ್ಸು. ಸೊ ಟೋಟಲ್ ನಂಬರ್ ಆಫ್ ವೋಟ್ಸ್ ಬಂದು 7,500. ಸೊ ಟೋಟಲ್ ವೋಟ್ಸ್ ಬಂದು 7,500. ಇದನ್ನು ನಾವು 2-3 ಥರ ಮಾಡ್ಬೋದು. ನಾನು ಒಂದು 2 ಥರ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಹಿಂಗೆ ನೋಡ್ಕೊಳ್ಳಿ. ದ ನಂಬರ್ ಆಫ್ ವ್ಯಾಲಿಡ್ ವೋಟ್ಸ್ ದಟ್ ದಿ ಅದರ್ ಕ್ಯಾಂಡಿಡೇಟ್ ಗಾಟ್. ಬಿ ಅಂದರೆ ಇವಾಗ ಬಿಗೆ ಎಷ್ಟು ಬಂದಿದೆ ಅಂತ ಹೇಳಿ ಅಂತ ನಮಗೆ ಕ್ವಶನ್ ಕೇಳಿದ್ದಾರೆ. ಸೊ ಇವಾಗ ನಾವು ಬಿಗೆ 45% ವೋಟ್ಸ್ ಬಂದಿದೆ. 45% ಎಷ್ಟು ವೋಟ್ಸಿಂದ ಬಂದಿದೆ? 7,500 ಬಂದಿದೆ. ಆದರೆ ಈ ಟೋಟಲ್ ವೋಟ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸು ವ್ಯಾಲಿಡು? 80%. ಸೊ ನಾವು 45% ಆಫ್ 80 ಅಂತ ತಗೊಂಡ್ರೆ ಎಷ್ಟು ಬರುತ್ತೆ? 50% ಆಫ್ 80 ಎಷ್ಟು? 40. 5% ಆಫ್ 80 ಎಷ್ಟು? 4. ಸೊ 40 - 4 ಎಷ್ಟಾಗುತ್ತೆ? 36% ಆಗುತ್ತೆ. 36% ಆಫ್ 7,500. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ತಾನೆ? ಈ 36 ಹೆಂಗೆ ಬಂತು ಅಂತ ಕೇಳಿದ್ರೆ, ನೀವು 45% ಆಫ್ 80 ಹೆಂಗೆ ಬಂತು ಅಂತ ಕೇಳಿದ್ರೆ ಅದೇ ನೀವು ಮಾಡ್ತಿರಲ್ಲ ಹಿಂಗೆ 40/80 × 100 ಅಂತ. ಸೇಮ್ ಅದೇ ಥರನೇ. ಸೊ ನಾವು ಫ್ರ್ಯಾಕ್ಷನ್ಸ್ ಕಲ್ತ್ಕೊಂಡಿರೋದ್ರಿಂದ ಇದು ನಮ್ಗೆ ಈಸಿ ಆಗುತ್ತೆ. 45% ಆಫ್ 80 ಅಂತ ಅಂದರೆ ನಾನು ಅದನ್ನು 50% - 5% ಅಂತ ಹಾಕೊಬೋದಲ್ವ. 50% ಅಂದರೆ 80ಲೇ 50% ಎಷ್ಟು ಅಂದರೆ ಅರ್ಧ ಎಷ್ಟು? 40 ಅಲ್ವಾ? 5% ಅಂದರೆ 1% ಅಂದರೆ ಎಷ್ಟು? 1% ಬಿಡಿ, 5% ಇದೆಯಲ್ಲ. ಅಂದರೆ ನಮಗೆ 50% ಗೊತ್ತಾರ, ನಮಗೆ 5% ಗೊತ್ತಾಗುತ್ತೆ ಅಲ್ವಾ? 50% ಎಷ್ಟು? 40. 5% ಎಷ್ಟು? 50ಲೇ 1 0 ತೆಗೆದ್ರೆ ಅದು 5% ಆಗುತ್ತೆ ಅಲ್ವಾ? ಸೊ 4 ಆಗುತ್ತೆ ಅಲ್ವಾ? ಸೊ 40 - 4 ಎಷ್ಟಾಗುತ್ತೆ? 36%. ಕ್ಲೀನಾಗಿ ಅರ್ಥ ಆಯ್ತಲ್ವ? 45% ಆಫ್ 80 ಅಂತ ಅಂದರೆ ನಾವು 50% - 5% ಮಾಡ್ಕೊಬೋದಲ್ವ? 50% 40 ಆದರೆ 5% ಇದರಲ್ಲಿ 0 ತೆಗೆದ್ರೆ ಇದು 5% ಆಗುತ್ತೆ ಅಲ್ವಾ? ಇದರಲ್ಲಿ 40 ಅಂತ ಅಂದರೆ ಇದು 4 ಆಗುತ್ತೆ ಅಲ್ವಾ? ಇಲ್ಲಿ ಅದೇ ತೊಗೊಂಡಿರೋದು. ಸೊ 36% ಆಫ್ 7,500. 36% ಆಫ್ 7,500 ಎಷ್ಟು? ಇದು ಹಂಗೇನೆ. ನಾವು ಇದರಲ್ಲಿ 36% ನಾವು ಬೇಕಂದರೆ ನಾವು 40% - 4% ಮಾಡ್ಬೋದಲ್ವಾ? 40% ಎಷ್ಟು? 10% 750 ಆದರೆ 20% 1,500 ಆದರೆ 40% 4,000 ಆಗುತ್ತೆ. 40% 4,000 ಆದರೆ 4% ಎಷ್ಟಾಗುತ್ತೆ? ಸಾರಿ 3,000. 40% 3,000 ಆದರೆ 4% ಎಷ್ಟಾಗುತ್ತೆ? 300. ಸೊ 3,000 - 300 ಎಷ್ಟು? 2,700. ಸೊ ಬಿಗೆ ಬಂದಿರೋ ವೋಟ್ಸ್ ಎಷ್ಟು? 2,700. ಏನಿಲ್ಲ, 36% ಆಫ್ 7,500ನ ನಾನು 40% ಅದನ್ನು 40% - 4% ಮಾಡಿದ್ದೀನಿ. ಅಂದರೆ ಎಷ್ಟು? 36% ಅಲ್ವಾ? 40% ಆಫ್ 7,500 ಎಷ್ಟು? 10% ಅಂದರೆ 750. 750 ನಾನು ಡಬಲ್ ಮಾಡಿದ್ರೆ 20%. 20% ಅಂದರೆ 1,500. 30% ಎಷ್ಟಾಯಿತು? ಸೊ ನನಗೆ 1,500 20% ಆದಾಗ 3,000 40% ಆಗುತ್ತೆ. ಸೊ 40% 3,000 ಆದರೆ 4% ಇದರಲ್ಲಿ ಒಂದು 0 ಮೈನಸ್ ಮಾಡಿದ್ರೆ 4% ಅಲ್ವಾ? ಸೊ 300.
3000 ಮೈನಸ್ 300 2700. ಸೊ 2700 ನನ್ನ ಆನ್ಸರ್. ಇದನ್ನು ಇನ್ನೊಂದು ಥರನೂ ಮಾಡ್ಬೋದು, ಅದನ್ನು ನೋಡೋಣ. ಇವಾಗ ಟೋಟಲ್ ವ್ಯಾಲಿಡ್ ವೋಟ್ಸ್ ಎಷ್ಟು ಕೊಟ್ಟಿದ್ದಾರೆ? 7500. ಅದ್ರಲ್ಲಿ ಟೋಟಲ್ ವೋಟ್ಸು 7500 ಕೊಟ್ಟಿದ್ದಾರೆ. ಅದ್ರಲ್ಲಿ ವ್ಯಾಲಿಡ್ ವೋಟ್ಸ್ ಎಷ್ಟು? 80% ಆಫ್ 7500. ಸೊ 40% 3000 ಅಂದರೆ 80% ಎಷ್ಟಾಗುತ್ತೆ? 6000. ಸೊ 80% ಆಫ್ 7500 ಏನಾಗುತ್ತೆ? 6000 ಆಗುತ್ತೆ. ಈ 6000 ಬಂದು ವ್ಯಾಲಿಡ್ ವೋಟ್ಸು. ಸೊ ಇದರಲ್ಲಿ 55%, ಈ 6000ರಲ್ಲಿ 55% ಎಗೆ ಬಂದಿದೆ, 45% ಬಿಗೆ ಬಂದಿದೆ. ಈ 45% ಎಷ್ಟು ಅಂತ ನಮಗೆ ಕೇಳಿರೋದು. ಸೊ 45% ಆಫ್ 6000 ಎಷ್ಟಾಗುತ್ತೆ? ಮತ್ತು 2700 ನಮಗೆ ಬರುತ್ತೆ. ಅಂದರೆ ಇವಾಗ ಇದೆಲ್ಲ ನಿಮಗೆ ಹೇಳಕ್ಕೆ ಟೈಮ್ ಆಗ್ತಿದೆ ಅಷ್ಟೇ, ಮಾಡೋಕ್ಕೆ ಏನು ಜಾಸ್ತಿ ಟೈಮ್ ಹೇಳೋಲ್ಲ. ಮೇ ಬಿ ಒಂದು 30-40 ಸೆಕೆಂಡ್ಸಲ್ಲಿ ಹಂಗೆ ಮಾಡ್ಬಿಡೋದು. ಇವೆಲ್ಲ ಮೈಂಡ್ ಕ್ಯಾಲ್ಕುಲೇಷನ್ಸು. ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನಲ್ಲಿ ಕೊಟ್ಟಿದ್ದಾರಪ್ಪ, ಈ ಕ್ವಶನ್ಸ್ ಕೊಟ್ಟಿದ್ದಾರೆ ಎಕ್ಸಾಮ್ಸಲ್ಲಿ. ನಾನು ಎಲೆಕ್ಷನ್ ಬಿಟ್ವೀನ್ 2 ಕ್ಯಾಂಡಿಡೇಟ್ ಅಂದರೆ ಒಬ್ಬನಿಗೆ 55% ಅಂದರೆ ಇನ್ನೊಬ್ಬನಿಗೆ 45%, ಅದ್ರಲ್ಲಿ 20% ಇನ್ವ್ಯಾಲಿಡ್ ವೋಟ್ಸ್ ಅಂದರೆ. ಸೊ ಟೋಟಲ್ 7500 ಅಂದರೆ ಅದರಲ್ಲಿ 80% ವ್ಯಾಲಿಡ್ ವೋಟ್ಸ್ ಅಂದರೆ ನಮಗೆ 6000 ಬರುತ್ತೆ. ಆ 6000 ಅವ್ನಿಗೆ 45% ಅಂತಂದರೆ ನಾನು 50 - 5% ಮಾಡ್ಕೊತೀನಿ, ನನಗೆ ಆನ್ಸರ್ ಬಂದ್ಬಿಡುತ್ತೆ. 50% ಎಷ್ಟು? 3000. 3000 ಮೈನಸ್ 300 ಎಷ್ಟು ಬರುತ್ತೆ? 2700 ಬರುತ್ತೆ. ನೋಡಿ, ಜಸ್ಟ್ 30 ಸೆಕೆಂಡ್ಸ್ ಹಿಡಿಲಿಲ್ಲ. ಅದೇ ಥರನೇ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ ಇದೆಲ್ಲ. ಒಂದು ವೀಡಿಯೋ ನೋಡಿದ ತಕ್ಷಣ, 2 ವೀಡಿಯೋ ನೋಡಿದ ತಕ್ಷಣ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಬೇಡಿ. ನೋಡ್ತಾ ಬರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಹೇಳ್ತಾ ಇದ್ದೀನಿ, ಎಷ್ಟೊಂದು ಸಲ ಮಾಡಬೇಕು ನೀವು. 1 ವೀಡಿಯೋ 2 ವೀಡಿಯೋ ನೋಡಿದ ತಕ್ಷಣ ಬರೋಲ್ಲ. ಮತ್ತು ಮೆಥಡ್ಸ್ನ ಕಾಪಿ ಮಾಡ್ಕೊಂಬಿಡಿ. ಅಲ್ಲಿರೋ ಮೆಥಡ್ಸ್ನ ಇಲ್ಲಿರೋ ಮೆಥಡ್ಸ್ನ ಕಾಪಿ ಮಾಡ್ಕೊಂಡು ಮಾಡಬೇಡಿ. 1 ದಿನ 2 ದಿನ ನೋಡಿ ವೀಡಿಯೋಸ್ನ, ಸಮ್ಸ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಂಬಿಡಿ. ಪ್ರಾಕ್ಟೀಸ್ ಮಾಡಿ. ಟೈಮ್ ಹಿಡಿಯುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕಲಿಯೋಕ್ಕೆ 2-3 ಮಂತ್ಸು ಟೈಮ್ ಹಿಡಿಯುತ್ತೆ. ನೋಡ್ಕೊಂಡು ಮಾಡಿ. ಇವಾಗ ನೆಕ್ಸ್ಟ್ ಕ್ವಶನ್ ಮಾಡೋಣ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೊಂದು ಲಾಸ್ಟ್ ಕ್ವಶನ್ ಮಾಡೋಣ. ಇದೊಂದು ಕ್ವಶನ್ ಮಾಡಿ ವಿಡಿಯೋ ಮುಗಿಸ್ಬೋಣ. ನಾನೇಂತ ಕೇಳಿ ಈ ವಿಡಿಯೋಸ್ ಬರೀ 30 ಮಿನಿಟ್ಸು ಅಥವಾ 25 ಮಿನಿಟ್ಸು 35 ಮಿನಿಟ್ಸೇ ಮಾಡ್ತಿರೋದು. ಆ ವಿಡಿಯೋಸ್ನ ನೋಡಿ ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ತೊಗೊತೀರಾ ಅಂತ ಅಷ್ಟೇ. ಅದೊಂದೇ ಉದ್ದೇಶಕ್ಕೆ. ನಾನು ಮುಂಚೆನೇ ಹೇಳಿದ್ದೀನಿ, ಡೈಲಿ ಪ್ರತಿ 4 ಸಬ್ಜೆಕ್ಟ್ಸು ಓದ್ಕೊಬೇಕು ಅಂತ. ಸೊ 4 ಸಬ್ಜೆಕ್ಟಲ್ಲಿ ಇವಾಗ ನೀವು ಇದೊಂದು ಮ್ಯಾಥ್ಸೇನೆ ಒಂದು 2-3 ಅವರ್ ಓದ್ತಿದ್ದೀರ ಅಂತ ಅಂದರೆ ಒಂದು 4-5 ವೀಡಿಯೋಸ್ ನೋಡಿದ್ರೆ ಒಟ್ಟಿಗೆ ಒಂದೇ ದಿನ ಹಾಫ್ ಆನ್ ಅವರ್ ಆದಮೇಲೆ ಸ್ವಲ್ಪ ಗ್ಯಾಪ್ ತಗೊಳ್ಳಿ. ಅದಕ್ಕೋಸ್ಕರ ಹಾಫ್ ಆನ್ ಅವರ್ ಮಾಡಿರೋದು ಅಷ್ಟೇ. ಸೊ ಕ್ವಶನ್ ಬರ್ಕೊಳ್ಳಿ. ಇನ್ನೇ ಕಾಂಪಿಟೇಟಿವ್ ಎಕ್ಸಾಮ್ ಇನ್ ಸ್ಟೇಟ್ ಎ 6% got selected from appeared candidates. State B had equal number of candidates appeared and 7% got selected with 80 more candidates got selected than A. What was the number of candidates appeared ಫ್ರಮ್ ಈಚ್ ಸ್ಟೇಟ್? ಕ್ವಶನ್ ದೊಡ್ಡದೇ ಇರ್ಬೋದು. ಆ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆಂಗೋ ಮಾಡಿರ್ತಾರೆ, ಎಕ್ಸು ವೈ ಎಲ್ಲ ತಗೊಂಡು ಒಂದಷ್ಟು ಉದ್ದಕ್ಕೆ ಮಾಡಿರ್ತಾರೆ. ನನಗೆ ಆ ಥರ ಮಾಡೋಕ್ಕೆ ಬರಲ್ಲ, ನಾನು ಆ ಥರ ಕಲಿತೂ ಇಲ್ಲ. ತುಂಬ ಸಿಂಪಲಾಗಿ ಮಾಡೋಣ, ಈಸಿಯಾಗಿ ಕಲ್ತ್ಕೊಳ್ಳೋಣ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮುಂಚೆನೇ ಬರ್ಕೊಂಡು ಹೇಳಿದ್ದೆ ನಾನು, ನ್ಯಾಚುರಲ್ ಎಬಿಲಿಟಿ ಅಂತ. ನ್ಯಾಚುರಲ್ ಆಗಕ್ಕೆ ಮಾಡೋಕ್ಕೆ ಟ್ರೈ ಮಾಡೋಣ. ಇನ್ ಕೇಸ್ ನಮಗೆ ಫಾರ್ಮುಲಾಸ್ ಇಲ್ಲದೇ ಮಾಡೋಕ್ಕೆ ಆಗಲ್ಲ ಅಂದಾಗ ಫಾರ್ಮುಲಾಸ್ ಯೂಸ್ ಮಾಡಬೇಕು. ಈಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ಇನ್ನೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಟೇಟ್ ಎ ಗಾಟ್ 6% ಅಂತೆ. ಎ ಸ್ಟೇಟ್ ಗಾಟ್ 6% ಫ್ರಮ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್. ಅಂದರೆ ಇವಾಗ ಒಂದು ಎಷ್ಟೋ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದರಲ್ಲಿ 6% ಗಾಟ್ ಸೆಲೆಕ್ಟೆಡ್. ಆ್ಯಂಡ್ ಸ್ಟೇಟ್ ಬಿ ಆಡ್ ಈಕ್ವಲ್ ನಂಬರ್ ಆಫ್, ಸ್ಟೇಟ್ ಬಿಯಲ್ಲೂ ಸೇಮ್ ಅಷ್ಟೇ ಜನನೇ ಎಕ್ಸಾಮ್ ಬರೆದಿದ್ದಾರೆ.
ಆ್ಯಂಡ್ 7% ಗಾಟ್ ಸೆಲೆಕ್ಟೆಡ್. ಸ್ಟೇಟ್ ಬಿ ಅಲ್ಲಿ 7% ಗಾಟ್ ಸೆಲೆಕ್ಟೆಡ್ ಆ್ಯಂಡ್ ಸೆಲೆಕ್ಟೆಡ್ ವಿತ್ 80 more ಕ್ಯಾಂಡಿಡೇಟ್ಸ್ ದೆನ್ ಎ. ಅಂದರೆ ಇಲ್ಲಿ ಸೆಲೆಕ್ಟ್ ಆದ ಈ 77% ಇದ್ರಲ್ಲ, ಆ 7% ಅವರು 80 ಮೆಂಬರ್ಸ್ ಜಾಸ್ತಿ ಇದ್ದಾರೆ. ಯಾರಿಗೂ ಎಗೂ ಈ ಸ್ಟೇಟ್ ಎಗೂ ಸ್ಟೇಟ್ ಬಿ ಅಲ್ಲಿ ಸೆಲೆಕ್ಟ್ ಆದವರು 80 ಮೆಂಬರ್ಸ್ ಜಾಸ್ತಿ ಇದ್ದಾರೆ. ಇವಾಗ ಇದು ನೋಡಿಕೊಂಡ್ರೆ ನಾವು ಕ್ಲೀನಾಗೆ ಎ 6% ಅಂತ ಇದೆ, ಸ್ಟೇಟ್ ಎ 6% ಸೆಲೆಕ್ಟ್ ಆಗಿದ್ದಾರೆ, ಬಿ 7% ಸೆಲೆಕ್ಟ್ ಆಗಿದ್ದಾರೆ. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು? 1% ಅಲ್ವಾ? 1% 80 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಅಂದರೆ 100% ಎಷ್ಟು? ಮುಗೀತಲ್ವ ನಮ್ಮ ಆನ್ಸರು. ಎಷ್ಟು ಸಿಂಪಲ್ ಕ್ವಶನ್. ಅವ್ನು ಹೆಂಗಾರು ಕೊಡಲಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರ? ಆ ಬುಕ್ಕಲ್ಲಿ ಎಕ್ಸ್ ಹಿಂಗೆ ತಗೊಳ್ಳಿ, 100 ತಗೊಳ್ಳಿ, ವೈ ಹಿಂಗೆ ತಗೊಳ್ಳಿ, x/y ಏನೇನೋ ಮಾಡಿ ತಲೆ ನಿಮಗೆ ಗೊಬ್ಬರ ಮಾಡಾಕಿರ್ತಾರೆ. ಅರ್ಥ ಆಯ್ತಾಯ್ತಾ? ಸೊ 1% 80 ಅರೆ, 100% ಎಷ್ಟು? ಇಂಟು 80 ಅಂದರೆ 8000. ಮುಗೀತು. 2 ಸ್ಟೇಟಿಂದ 8000 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸ್ಟೇಟ್ ಎಲ್ಲಿ 8000 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದರಲ್ಲಿ 6% ಸೆಲೆಕ್ಟ್ ಆಗಿದ್ದಾರೆ, ಬಿ ಅಲ್ಲಿ 7% ಸೆಲೆಕ್ಟ್ ಆಗಿದ್ದಾರೆ. ಸೊ ಎಗೂ ಬಿಗೂ 80 ಮೆಂಬರ್ಸ್ ಜಾಸ್ತಿ ಇರ್ತಾರೆ. ಮುಗೀತಲ್ವ ಆನ್ಸರು. ಸೊ ನಾವು ಮತ್ತೆ ಇಲ್ಲಿಗೆ ಬರ್ತಾ ಇದ್ದೀವಿ. ಸೊ ಈ ಥರ ಸಮ್ಸು ಈ ವಿಡಿಯೋಗೆ ಲಾಸ್ಟು. ನೆಕ್ಸ್ಟ್ ವಿಡಿಯೋಸಿಂದ ಇನ್ನೂ ಡಿಫ್ರೆಂಟ್ ಸಮ್ಸ್ ಮಾಡೋಣ. ಪರ್ಸೆಂಟೇಜಸ್ ಅನ್ನೋದು ತುಂಬ ದೊಡ್ಡ ಟಾಪಿಕ್ಕು. ಯಾಕಂತ ಅಂದರೆ ಇದನ್ನು ನಾವು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಅದಾದಮೇಲೆ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಅಲ್ಲೆಲ್ಲನೂ ನಮ್ಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ. ನೀವು ಬೇರೆ ಬೇರೆ ಬುಕ್ಸಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಕ್ವಶನ್ಸ್ ದೊಡ್ಡದಾಗಿದೆ ಅಂತ ಅಂದ್ಕೊಂಡು, ನೀವು ಕ್ವಶನ್ಸ್ ದೊಡ್ಡದಾಗಿದೆ ಅಂತ ಅಂದರೆ ಸೊಲ್ಯೂಷನ್ ಸಿಂಪಲ್ ಆಗಿರುತ್ತೆ. ಓಕೆನಾ? ತಲೆನೇ ಕೆಡ್ಸ್ಕೊಬೇಡಿ. ಆ್ಯಪ್ಟಿಟ್ಯೂಡ್ ಅನ್ನೋದು 2-3 ತಿಂಗಳು, 4-5 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಬರೋದು. ಒಂದಿನಕ್ಕೆ ಗಿವ್ ಅಪ್ ಮಾಡಬೇಡಿ. 2 ದಿನಕ್ಕೆ 1 ವೀಡಿಯೋಗೋ 2 ವೀಡಿಯೋಗೋ ನೋಡ್ಬಿಟ್ಟು ಆಗ್ತಿಲ್ಲಪ್ಪ ಇವನು ಹೆಂಗೆ ಏನೋ ಹೇಳ್ಕೊಂಡು ಕೊಡ್ತಾವೆ. ನನ್ನ ವೀಡಿಯೋಸ್ ನೋಡಿಲ್ಲ ಬೇಜಾರಿಲ್ಲ, ಹಂಗೆ ಬಿಟ್ಬಿಡಿ, ಬೇರೆಯವ್ರ ವೀಡಿಯೋಸ್ನೇ ನೋಡಿ. ಅರೆ 1 ದಿವಸಕ್ಕೆ 2 ದಿವಸಕ್ಕೆ ಗಿವ್ ಅಪ್ ಮಾಡಬೇಡಿ. ವೆಯ್ಟ್ ಮಾಡಿ. ಪೇಷನ್ಸ್ ಇಸ್ ದ ಕೀ. ಓಕೆನಾ? ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.